ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ನಿಮ್ಮ ಫೋನ್ನಲ್ಲಿ ಬ್ಯಾಲೆನ್ಸ್ ಇಲ್ಲ, ಆದ್ರೆ ಯಾರಾದರೂ ತುರ್ತಾಗಿ ಕರೆ ಮಾಡಿದ್ರೆ ಆ ಕರೆ ಕೂಡ ಬರ್ದೇ ಇದ್ರೆ ಅದರ ಹೊಣೆ ಯಾರದು? ಇದು ಕೇವಲ ರೀಚಾರ್ಜ್ ವಿಚಾರವಲ್ಲ, ಇದು ಸಂಪರ್ಕ ಹಕ್ಕಿನ ಪ್ರಶ್ನೆ. ಸಿಮ್ ಕಾರ್ಡ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನುವ ಕಾರಣಕ್ಕೆ ಔಟ್ಗೋಯಿಂಗ್ ಕರೆಗಳನ್ನು ಬ್ಲಾಕ್ ಮಾಡುವುದು ಒಂದಷ್ಟು ಅರ್ಥವಾಗಬಹುದು, ಆದರೆ ಇನ್ಕಮಿಂಗ್ ಕರೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಎಷ್ಟು ನ್ಯಾಯ? ದೇಶದ ಲಕ್ಷಾಂತರ ಮೊಬೈಲ್ ಬಳಕೆದಾರರನ್ನು ಕಾಡುತ್ತಿರುವ ಮಹತ್ವದ ವಿಷಯ ಇದೀಗ ಪಾರ್ಲಿಮೆಂಟ್ ವೇದಿಕೆಗೆ ತಲುಪಿದೆ. ರಾಘವ್ ಚಡ್ಡಾ ಅವರು ರಾಜ್ಯಸಭೆಯಲ್ಲಿ ಕೇಳಿರುವ ಪ್ರಶ್ನೆ. ಯಾರು ಈ ರಾಘವ್ ಚಡ್ಡಾ? ರಾಘವ್ ಚಡ್ಡಾ ಅವರು ಭಾರತದ ಯುವ ರಾಜಕಾರಣಿಗಳಲ್ಲಿ ಒಬ್ಬ ಪ್ರಮುಖ ಹೆಸರು. ಅವರು ಆಮ್ ಆದ್ಮಿ ಪಕ್ಷ ಎಎಪಿ ಪಕ್ಷದ ನಾಯಕರು ಹಾಗೂ ಪ್ರಸ್ತುತ ರಾಜ್ಯಸಭಾ ಸದಸ್ಯರು. ಸಿಮ್ ಕಾರ್ಡ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನುವ ಕಾರಣಕ್ಕೆ ಇನ್ಕಮಿಂಗ್ ಕರೆಗಳನ್ನು ಬ್ಲಾಕ್ ಮಾಡುವುದು ಎಷ್ಟು ನ್ಯಾಯಸಮ್ಮತ? ಸಮಸ್ಯೆ ಏನು? ಟೆಲಿಕಾಂ ಕಂಪನಿಗಳು ನಿಯಮಿತ ರೀಚಾರ್ಜ್ ಮಾಡದಿದ್ರೆ ಮೊದಲು ಔಟ್ಗೋಯಿಂಗ್ ಕರೆಗಳನ್ನು ನಿಲ್ಲಿಸುತ್ತವೆ, ಆದರೆ ಕೆಲವು ದಿನಗಳ ನಂತರ ಇನ್ಕಮಿಂಗ್ ಕರೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಸಾಮಾನ್ಯವಾಗಿದೆ. ಇದರಿಂದ ಉಂಟಾಗುವ ಸಮಸ್ಯೆಗಳು: ತುರ್ತು ಸಂದರ್ಭಗಳಲ್ಲಿ ಸಂಪರ್ಕ ಕಡಿತ, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳಿಗೆ ಮಾಹಿತಿ ತಲುಪದಿರುವುದು, ಬ್ಯಾಂಕ್ ಒಟಿಪಿ, ಸರ್ಕಾರಿ ಯೋಜನೆಗಳ ಮಾಹಿತಿ ಸಿಗದಿರುವುದು, ವಯೋವೃದ್ಧರಿಗೆ ಕುಟುಂಬ ಸಂಪರ್ಕ ಕಳೆದುಕೊಳ್ಳುವ ಪರಿಸ್ಥಿತಿ. ಪಾರ್ಲಿಮೆಂಟ್ನಲ್ಲಿ ರಾಘವ್ ಚಡ್ಡಾ ಕೇಳಿದ ಪ್ರಶ್ನೆ. ರಾಘವ್ ಚಡ್ಡಾ ಅವರು ಕೇಳಿದ ಪ್ರಮುಖ ಅಂಶಗಳು: ಔಟ್ಗೋಯಿಂಗ್ ಸೇವೆ ನಿಲ್ಲಿಸುವುದು ಕಂಪನಿಗಳ ವ್ಯಾಪಾರ ಹಕ್ಕುವಾಗಬಹುದು, ಆದರೆ ಇನ್ಕಮಿಂಗ್ ಕರೆಗಳು ಬಳಕೆದಾರರ ಮೂಲಭೂತ ಸಂಪರ್ಕ ಹಕ್ಕು ಅಲ್ಲವೇ? ಟೆಲಿಕಾಂ ನಿಯಂತ್ರಣ ಸಂಸ್ಥೆ ಈ ಕುರಿತು ಸ್ಪಷ್ಟ ಮಾರ್ಗಸೂಚಿ ನೀಡಿದೆ. ಸಾಮಾನ್ಯ ಜನರಿಗೆ ಕನಿಷ್ಠ ಅವಧಿಯವರೆಗೆ ಇನ್ಕಮಿಂಗ್ ಸೇವೆ ಉಚಿತವಾಗಿರಬೇಕಲ್ಲವೇ? ಈ ಪ್ರಶ್ನೆಗಳು ಈಗ ರಾಷ್ಟ್ರೀಯ ಚರ್ಚೆಗೆ ಕಾರಣವಾಗಿವೆ. ನಿಯಮ ಏನು ಹೇಳುತ್ತದೆ? ಭಾರತದಲ್ಲಿ ಟೆಲಿಕಾಂ ಸೇವೆಗಳನ್ನು ನಿಯಂತ್ರಿಸುವುದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸಾಮಾನ್ಯವಾಗಿ ರೀಚಾರ್ಜ್ ಅವಧಿ ಮುಗಿದರೆ ಮೊದಲು ಔಟ್ಗೋಯಿಂಗ್ ಸೇವೆ ನಿಲ್ಲುತ್ತದೆ. ಕೆಲವು ದಿನಗಳ ಗ್ರೇಸ್ ಪೀರಿಯಡ್ ಬಳಿಕ ಇನ್ಕಮಿಂಗ್ ಕೂಡ ಸ್ಥಗಿತವಾಗಬಹುದು. ನಿರ್ದಿಷ್ಟ ಅವಧಿ ಬಳಿಕ ಸಿಮ್ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಬಹುದು. ಆದರೆ ಇದು ಗ್ರಾಹಕರ ಹಕ್ಕುಗಳ ವಿರುದ್ಧವೋ ಎಂಬ ಪ್ರಶ್ನೆ ಈಗ ರಾಜಕೀಯ ಮಟ್ಟದಲ್ಲಿ ಕೇಳಿಬಂದಿದೆ. ಕಾನೂನು ಮತ್ತು ಹಕ್ಕಿನ ವಿಚಾರ. ಮೊಬೈಲ್ ಸಂಪರ್ಕ ಈಗ ಐಶ್ವರ್ಯವಲ್ಲ, ಅಗತ್ಯ. ಬ್ಯಾಂಕ್ ವ್ಯವಹಾರ, ಸರ್ಕಾರಿ ಯೋಜನೆ, ಆರೋಗ್ಯ ಸೇವೆ, ಶಿಕ್ಷಣ ಎಲ್ಲವೂ ಮೊಬೈಲ್ ಮೂಲಕವೇ. ಹೀಗಾಗಿ ಪ್ರಶ್ನೆ ಏಳುತ್ತದೆ: ಸೇವೆಯನ್ನು ಬಳಸದೇ ಇದ್ದರೂ ಕರೆ ಸ್ವೀಕರಿಸುವ ಹಕ್ಕು ಕಳೆದುಕೊಳ್ಳಬೇಕೇ? ಮುಂದೆ ಏನಾಗಬಹುದು? ಸರ್ಕಾರದಿಂದ ಸ್ಪಷ್ಟೀಕರಣ. ಟಿಆರ್ಎಐ ಹೊಸ ಮಾರ್ಗಸೂಚಿ ತರಬಹುದು. ಟೆಲಿಕಾಂ ಕಂಪನಿಗಳ ನೀತಿಯಲ್ಲಿ ಬದಲಾವಣೆ ಸಾಧ್ಯತೆ. ಗ್ರಾಹಕರಿಗೆ ಕನಿಷ್ಠ ಉಚಿತ ಇನ್ಕಮಿಂಗ್ ಅವಧಿ ಒದಗಿಸುವ ಪ್ರಸ್ತಾಪ. ನಮ್ಮ ಮಾತು ಜಾಗತಿಕ ನ್ಯೂಸ್. ಪ್ರಿಯ ವೀಕ್ಷಕರೇ, ಇದು ಕೇವಲ ರಾಜಕೀಯ ವಿಚಾರವಲ್ಲ, ಇದು ಸಾಮಾನ್ಯ ನಾಗರಿಕರ ದಿನನಿತ್ಯದ ಸಮಸ್ಯೆ. ನಿಮ್ಮ ಅಭಿಪ್ರಾಯ ಏನು? ಬ್ಯಾಲೆನ್ಸ್ ಇಲ್ಲದಿದ್ದರೂ ಇನ್ಕಮಿಂಗ್ ಕರೆಗಳನ್ನು ಮುಂದುವರಿಸಲು ಅವಕಾಶ ಇರಬೇಕೇ? ಕಮೆಂಟ್ನಲ್ಲಿ ತಿಳಿಸಿ.